ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನವೆಂಬರ್ 27ನೇ ತಾರೀಕು ಗುರುವಾರ ದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ನವೆಂಬರ್ 27 ಗುರುವಾರ ಮಾರ್ಗಶಿರ ಮಾಸದ ಮೊದಲ ಗುರುವಾರದ ಲಕ್ಷ್ಮೀ ಪೂಜೆ ಇದೆ. ಈ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನವೆಂಬರ್ 27ನೇ ತಾರೀಕು ಗುರುವಾರ ವಿಶ್ವಾವಸು ಸಂವತ್ಸರ, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ದಕ್ಷಿಣಾಯನ, ಧನಿಷ್ಠ ನಕ್ಷತ್ರ ಮತ್ತು ಸಪ್ತಮಿ ತಿಥಿಯು ಇರುತ್ತದೆ. ನವೆಂಬರ್ 27 ಗುರುವಾರ ದಿನದ ವಿಶೇಷತೆ, ಮೊದಲನೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಬಂದಿದೆ. ಈ ಮಾರ್ಗಶಿರ ಮಾಸದಲ್ಲಿ ಒಟ್ಟು ಈ ಬಾರಿ 4 ಗುರುವಾರದ ಲಕ್ಷ್ಮೀ ಪೂಜೆಗಳು ಬರುತ್ತವೆ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಪ್ರತಿ ಗುರುವಾರನೂ ಕೂಡ ಮಹಾಲಕ್ಷ್ಮಿಯ ವ್ರತವನ್ನ ಮಾಡಬೇಕು. ಗುರುವಾರದಂದು ತಾಯಿ ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತಿನ ಅಭಿವೃದ್ಧಿಯಾಗುತ್ತದೆ. ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯು ಅತ್ಯಂತ ಶ್ರೇಯಸ್ಕರವಾದದ್ದು. ಈ ವರ್ಷ 4 ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಗೆ 4 ಗುರುವಾರಗಳು ಬಂದಿವೆ. ನಾವು ಈ 4 ಗುರುವಾರಗಳು ಕೂಡ ಲಕ್ಷ್ಮೀ ಪೂಜೆಯನ್ನ, ಮಹಾಲಕ್ಷ್ಮಿ ವ್ರತವನ್ನ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಮಾರ್ಗಶಿರ ಗುರುವಾರನಾದರೂ ಲಕ್ಷ್ಮೀ ವ್ರತವನ್ನ ಮಾಡಬಹುದು. ನಮಗೆ ಸಂಪತ್ತನ್ನ ಕೊಟ್ಟು ನಮ್ಮ ಸಂಕಷ್ಟಗಳನ್ನ ನಿವಾರಣೆ ಮಾಡುವವಳು ಆ ಮಹಾಲಕ್ಷ್ಮಿ. ಈ ಮಹಾಲಕ್ಷ್ಮಿಯ ವ್ರತವನ್ನ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಮಾಡುವುದು ತುಂಬಾನೇ ಶ್ರೇಷ್ಠವಾದದ್ದು. ವೈಕುಂಠದ ಅಧಿಪತಿ ಶ್ರೀ ಮಹಾವಿಷ್ಣುವಿನ ಪತ್ನಿ ಈ ಮಹಾಲಕ್ಷ್ಮಿ. ಹಾಗಾಗಿ ಮಹಾಲಕ್ಷ್ಮಿಯ ಪೂಜೆಯು ಅತ್ಯಂತ ಒಂದು ಶ್ರೇಷ್ಠತೆಯನ್ನ ಪಡೆದುಕೊಂಡಿದೆ. ಈ ಮಾರ್ಗಶಿರ ಮಾಸದ ಗುರುವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ನೀವು ಅಲ್ಲಿ ಒಂದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ರಂಗೋಲಿಯನ್ನು, ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು, ಲಕ್ಷ್ಮಿಗೆ ಸಂಬಂಧಪಟ್ಟ ರಂಗೋಲಿಯನ್ನು ಹಾಕಿ ಅಲ್ಲಿ ನೀವು ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡಿ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಕಳಸವನ್ನು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಲಕ್ಷ್ಮೀ ಕಳಸವನ್ನ ಸ್ಥಾಪನೆ ಮಾಡಿರ್ತೀರೋ, ಆಷಾಢ ಮಾಸದಲ್ಲೂ ಕೂಡ ಶುಕ್ರವಾರದಂದು ಲಕ್ಷ್ಮೀ ವ್ರತವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು. ಲಕ್ಷ್ಮೀ ದೇವಿಗೆ ಹೂಗಳಿಂದ ಅಲಂಕಾರವನ್ನ ಮಾಡಿ ನೈವೇದ್ಯವನ್ನ ಅರ್ಪಿಸಬೇಕು. ಹೆಸರು ಬೇಳೆ, ಕೋಸಂಬರಿ, ಹೀಗೆ ಯಾವುದಾದ್ರೂ ಒಂದು ನಿಂಬೆಹಣ್ಣಿನ ಪಾನಕ ಆಗಿರ್ಬೋದು, ಸಿಹಿ ಅವಲಕ್ಕಿ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನ ಮಾಡಿ ಅರ್ಪಿಸಿ ಆಕೆಗೆ ದೀಪಗಳನ್ನು, ತುಪ್ಪದ ದೀಪ ಹಚ್ಚುವಂಥದ್ದು ತುಂಬಾನೇ ಶ್ರೇಷ್ಠವಾದದ್ದು. ತುಪ್ಪದ ದೀಪವನ್ನು ಹಚ್ಚಿದರೆ ನಾವು ಏನು ಒಂದು ಕೋರಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿರ್ತೀವೋ ಅದು ಶೀಘ್ರವಾಗಿ ಸಿದ್ಧಿಸುತ್ತದೆ ಅನ್ನುವ ಒಂದು ನಂಬಿಕೆ. ಹಾಗಾಗಿ ತುಪ್ಪವನ್ನು ಹಚ್ಚಿ, ದೀಪವನ್ನು ಹಚ್ಚಿ, ಹಾಗೆಯೇ ಷೋಡಶ ಉಪಚಾರವನ್ನು ಮಹಾಲಕ್ಷ್ಮಿಗೆ ಮಾಡಿ ಅರ್ಚನೆಯನ್ನು ಮಾಡಿ ತಾಯಿಗೆ ಮಂಗಳಾರತಿಯನ್ನು ಮಾಡಿ ನಂತರ ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿನ, ಕುಂಕುಮ ಮತ್ತು ಪ್ರಸಾದವನ್ನು ಕೊಡಬೇಕು. ಈ ಮಾರ್ಗಶಿರ ಮಾಸದ 4 ಗುರುವಾರಗಳು ಕೂಡ ಮಹಾಲಕ್ಷ್ಮಿಯ ವ್ರತವನ್ನ ನಿಯಮಬದ್ಧವಾಗಿ ಕಟ್ಟುನಿಟ್ಟಾಗಿ ಆಚರಣೆಯನ್ನ ಮಾಡಿದರೆ ದಟ್ಟ ದಾರಿದ್ರ್ಯ ಅನ್ನೋದು ಕಾಡೋದಿಲ್ಲ. ಹಾಗೆಯೇ ಸಕಲ ಸಂಪತ್ತುಗಳು ಲಭಿಸಿ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ತುಂಬಾನೇ ಒಂದು ಶಕ್ತಿ ಇರುವಂಥ ದಿನವೇ ಈ ಮಾರ್ಗಶಿರ ಮಾಸದ ಗುರುವಾರಗಳು. ನಾವು ಪ್ರತಿದಿನವೂ ಕೂಡ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀವಿ, ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಏಕೆಂದರೆ ಈ ಮಾರ್ಗಶಿರ ಮಾಸವು ವಿಷ್ಣುವಿಗೆ ಸಂಬಂಧಿಸಿದ ಮಾಸ ಅಂತೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಗೂ ಕೂಡ ಈ ಮಾಸವು ಅತ್ಯಂತ ಪ್ರಿಯ ಅಂತ ಹೇಳಲಾಗುತ್ತದೆ. ಗುರುವಾರವೂ ಕೂಡ ಮಹಾವಿಷ್ಣುವಿಗೆ ಸಂಬಂಧಪಟ್ಟ ದಿನ. ಹಾಗಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಮಾಡುವುದು ತುಂಬಾನೇ ಒಳ್ಳೆಯದು. ಮೊದಲನೇ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಯಾವ ಶುಭ ಮುಹೂರ್ತಗಳಲ್ಲಿ ಮಾಡಬೇಕು, ಈ ದಿನದ ಶುಭ ಮತ್ತು ಅಶುಭ ಮುಹೂರ್ತಗಳ ಬಗ್ಗೆ ತಿಳಿಯೋಣ. ನವೆಂಬರ್ 27ನೇ ತಾರೀಕು ಗುರುವಾರ ಸೂರ್ಯೋದಯದ ಸಮಯ ಬೆಳಗ್ಗೆ 6:24 ಸೂರ್ಯೋದಯವಾಗುತ್ತದೆ. ಸೂರ್ಯಾಸ್ತದ ಸಮಯ ಸಂಜೆ 5:51 ಸೂರ್ಯಾಸ್ತವಾಗುತ್ತದೆ. ಚಂದ್ರೋದಯದ ಸಮಯ ರಾತ್ರಿ 11:53 ಚಂದ್ರೋದಯವಾಗುತ್ತದೆ. ಚಂದ್ರಾಸ್ತದ ಸಮಯ ನವೆಂಬರ್ 28ನೇ ತಾರೀಕು ಬೆಳಗ್ಗೆ 11:48 ಚಂದ್ರಾಸ್ತವಾಗುತ್ತದೆ. ನವೆಂಬರ್ 27ನೇ ತಾರೀಕು ಗುರುವಾರ ದಿನದ ಶುಭ ಮುಹೂರ್ತಗಳನ್ನು ತಿಳಿಯೋಣ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:48 5:34 ತನಕ ಬ್ರಹ್ಮ ಮುಹೂರ್ತವಿರುತ್ತದೆ. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44 12:30 ತನಕ ಅಭಿಜಿತ್ ಮುಹೂರ್ತವಿರುತ್ತದೆ. ಅಮೃತ ಕಾಲ ಮಧ್ಯಾಹ್ನ 3:42 ಸಂಜೆ 5:22 ತನಕ ಅಮೃತ ಕಾಲವಿರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:02 2:47 ತನಕ ವಿಜಯ ಮುಹೂರ್ತವಿರುತ್ತದೆ.
ಸಂಧ್ಯಾ ಕಾಲ ಸಂಜೆ 5:50 ರಾತ್ರಿ 7:05 ತನಕ ಸಂಧ್ಯಾ ಕಾಲವಿರುತ್ತದೆ. ಗೋಧೂಳಿ ಮುಹೂರ್ತ ಸಂಜೆ 5:48 6:13 ತನಕ ಗೋಧೂಳಿ ಮುಹೂರ್ತವಿರುತ್ತದೆ. ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಈ ಶುಭ ಮುಹೂರ್ತಗಳಲ್ಲಿ ನವೆಂಬರ್ 27ನೇ ತಾರೀಕು ಗುರುವಾರದಂದು ಮಾಡಿದರೆ ತುಂಬಾನೇ ಉತ್ತಮ. ಅದರಲ್ಲೂ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತವೆಂತೆ. ಹಾಗಾಗಿ ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ. ಅದಾಗಲಿಲ್ಲ ಅಂದರೆ ಸಂಜೆ ಕೂಡ ಗೋಧೂಳಿ ಮುಹೂರ್ತದಲ್ಲೂ ಕೂಡ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು. ಹಾಗೆಯೇ ಆ ದಿನ ದೇವರ ಪೂಜೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡುವುದಕ್ಕೂ ಕೂಡ ಈ ಶುಭ ಮುಹೂರ್ತಗಳಲ್ಲಿ ಆ ದಿನ ಮಾಡಿದ್ರೆ ಉತ್ತಮ. ನವೆಂಬರ್ 27 ಗುರುವಾರ ದಿನದ ಅಶುಭ ಮುಹೂರ್ತಗಳನ್ನು ತಿಳಿಯೋಣ. ರಾಹುಕಾಲ ಮಧ್ಯಾಹ್ನ 1:33 2:49 ತನಕ ರಾಹುಕಾಲವಿರುತ್ತದೆ. ಯಮಗಂಡ ಕಾಲ ಬೆಳಗ್ಗೆ 6:24 7:50 ತನಕ ಯಮಗಂಡ ಕಾಲವಿರುತ್ತದೆ. ಗುಳಿಕ ಕಾಲ ಬೆಳಗ್ಗೆ 9:16 10:41 ತನಕ ಗುಳಿಕ ಕಾಲವಿರುತ್ತದೆ. ಅಶುಭ ಕಾಲ ಬೆಳಗ್ಗೆ 10:13 10:59 ತನಕ ಅಶುಭ ಕಾಲವಿರುತ್ತದೆ. ಮತ್ತೊಂದು ಅಶುಭ ಕಾಲ ಮಧ್ಯಾಹ್ನ 2:47 3:33 ತನಕ ಮತ್ತೊಂದು ಅಶುಭ ಕಾಲವಿರುತ್ತದೆ. ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಈ ರಾಹುಕಾಲ ಮತ್ತು ಯಮಗಂಡ ಕಾಲ ಅಶುಭ ಕಾಲಗಳಲ್ಲಿ ಮಾಡಬಾರದು. ಮಾಡಿದ್ದೇ ಆದರೆ ಅದು ದೇವರಿಗೆ ಸಲ್ಲೋದಿಲ್ಲ, ರಾಹುವಿಗೆ ಸಲ್ಲುತ್ತದೆ. ಹಾಗಾಗಿ ಆ ದಿನ ದೇವರ ಪೂಜೆ ಹಾಗೆಯೇ ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಕೂಡ ಈ ಅಶುಭ ಮುಹೂರ್ತಗಳಲ್ಲಿ ಮಾಡಬೇಡಿ. ಪ್ರತಿದಿನದ ಪಂಚಾಂಗ ಮತ್ತು ಆ ದಿನದ ವಿಶೇಷತೆಯನ್ನು ತಿಳಿದುಕೊಳ್ಳಲು ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಅಂಡ್ ಶೇರ್ ಮಾಡಿ. ಇದೇ ರೀತಿಯಾಗಿ ಮತ್ತೊಂದು ದಿನದ ಪಂಚಾಂಗ ಮತ್ತು ದಿನದ ವಿಶೇಷತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ.